ಜನ್ಮದಲ್ಲಿ ನಾನು ಅನುಭವಿಸ್ತಾ ಇದ್ದೇನೆ. ಮಾನ ಅವಮಾನದಿಂದ ಬದುಕುತ್ತಿರುವ ತಂದೆಯಿಂದ ನೊಂದು ಬರುತ್ತಿರುವ ನನ್ನನ್ನು ಕಾಪಾಡಿ ನನಗೊಂದು ದಾರಿ ತೋರಿಸೋ ಹೊಣೆ ನಿನ್ನೆ ಕುಡಿದೇ ತಂದೆ. ಓಹೋ, ಇದ್ಯಾವ ಮಂದಾರ ಪುಷ್ಪರಲ್ಲಿ ನಿಂತಿದೆ ಈ ಕಾಡಿನ ಮಧ್ಯದಲ್ಲಿ? ನನ್ನ ಹತ್ಯೆ ಅಂಗಡಿ ಸುಟ್ಟ ಸೇಡು, ನನ್ನ ಹತ್ಯೆ ಅಂಗಡಿ ಸುಟ್ಟ ಸೇಡು ಈ ರೂಪಲಾವಣ್ಯ ನೋಡಿ ಮರುಳಾಗಿ ಮರಿತು ಹೋದಂತಾಯಿತು. ಹಾ, ಯಾರಮ್ಮ ನೀನು? ಸರ್, ನಾನು ಇದೇ ಊರಿನ ಬಡ ಶಿವರಾಜನ ಬಸವರಾಜನ ಮಗಳು. ನೋಡಿ, ನನ್ನ ಹೆಸರು ಪ್ರೇಮ ಅಂತ. ಓಹೋ, ಮಾಂಗಲ್ಯ ಮರೆಸಿಕೊಂಡು ಅಲ್ಲಿನ ಪಂಚಾಯತಿಯಲ್ಲಿ ಮಾಂಗಲ್ಯ ಮರೆಮಾಚಿಕೊಂಡ ಹೆಣ್ಣು ಪ್ರೇಮ. ನೀನು ಮಾಡಿದ್ದು ಒಂದು ರೀತಿ ಸರಿಯಾಗೇ ಇದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ವ್ಯರ್ಥವಾಗಿ ಆ ಪುಡಾರಿ ಕಲ್ಲನ ಕೈ ಹಿಡಿದು ನಿನ್ನ ಬಾಳು ಹಾಳು ಮಾಡಿಕೊಳ್ಳುತ್ತಿದ್ದಿ. ಅದನ್ನು ತಪ್ಪಿಸಿಕೊಂಡು ಇಂದು ಸುಖ ಜೀವನ ನಡೆಸಲು ಒಳ್ಳೆ ಸುಸಂಧಿ ಆಯ್ತಲ್ವೇ? ವಿಧಿ ಸಂಕಲ್ಪವನ್ನು ಬಲ್ಲವರು ಯಾರು ಶ್ರೀಮಂತರೇ? ಪ್ರೇಮ, ಇದನ್ನೇ ಹೆಣ್ಣು ಮಾಡುತ್ತಿರೋದು ಮಹಾ ತಪ್ಪು. ವಿಧಿ ಸಂಕಲ್ಪವೆಂದು ಮೂಢನಂಬಿಕೆ ಬೆನ್ನು ಹತ್ತಿ ಒತ್ತಿನ ಮಾಂಗಲ್ಯ ಮರೆಮಾಚಿಕೊಂಡ ಹೆಣ್ಣು ಅನೇಕರಿದ್ದಾರೆ ಈ ಜಗತ್ತಿನಲ್ಲಿ. ಪ್ರೇಮ, ಈ ನಿನ್ನ ಕಲ್ಪನೆಯನ್ನು ತೊರೆದು ಹಾಕಿ ವಿರಹ ದುರಿಯಿಂದ ಬಳಲುವ ಈ ಶಶಿಧರ ಕೈ ಹಿಡಿದು ನಿನ್ನ ಜೀವನ ಸುಖದಿಂದ ನಡೆಸಬಹುದು. ಈ ಶ್ರೀಮಂತ ಶಶಿಧರನ ಕೈ ಹಿಡಿದು. ಶ್ರೀಮಂತರೇ, ಈ ಮಾಂಗಲ್ಯ ಎಂಬ ಶಬ್ದವನ್ನು ನಾನು ಈಗಾಗಲೇ ತೆಗೆದು ಹಾಕಿದ್ದೇನೆ. ಅದು ಅಲ್ಲದೆ ನಾನು ಬಾಳಿದ್ರೆ ಅಕ್ಕ ಮಾದೇವಿ ಅಂತೆ ಆ ಪರಮಾತ್ಮನ ಸನ್ನಿಧಿಯಲ್ಲಿ ಸೇರಬೇಕು. ಆ ಸನ್ನಿಧಿನೇ ನನಗೆ ಆಸರೆ ಅಂತ ತಿಳ್ಕೊಂಡಿದ್ದೇನೆ. ಪ್ರೇಮ, ಆಶ್ಚರ್ಯ, ಪರಮಾಶ್ಚರ್ಯ. ದಿನಕ್ಕೊಂದು ವೇಷ ಬದಲಾಯಿಸಿ ಪ್ರೇಮದ ಭಾವನೆಯನ್ನು ಬಡದೆಬ್ಬಿಸಿ ಮಪ್ಪಿನಲ್ಲಿ ಹುಬ್ಬೇರಿಸಿ ಕಣ್ಣ ಗಂಡಸರನ್ನು ನೋಡಿ ಪ್ರೇಮ ಜಾಲದಲ್ಲಿ ಈಜಾಡುವ ನೀನು ಅಕ್ಕ ಮಾದೇವಿಯ ಸನ್ನಿಧಿ ನೋಡುವೆಯಾ? ಲೇ ಹೆಣ್ಣೆ, ಬಿಡು ನಿನ್ನ ಹಠವನ್ನು. ಈ ಶಶಿಧರ ನಿನ್ನ ಯುಗ ಪುರುಷನೆಂದು ನೀನು ಒಪ್ಪದಿದ್ದರೆ ನಿನ್ನನ್ನು ಬಲಾತ್ಕಾರದಿಂದ ಬಂಧಿಸುವೆ. ಬೇಡಿ ಶ್ರೀಮಂತರೇ, ನಿಮಗೆ ಧರ್ಮಯ್ಯ ಅಂತೀರಿ. ನನ್ನ ಏನು ಮಾಡದೆ ಬಿಟ್ಟುಬಿಡಿ ನನ್ನನ್ನು. ಓಹೋ, ಸರಿ, ನಿನ್ನನ್ನು ನಾನು ಹಾಗೆ ಬಿಡಬೇಕಾದರೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ನನ್ನ ಆಸೆ ಈಡೇರಿಸಿ ಒಂದು ಇಂಪಾದ ಗೀತೆಯನ್ನು ಹಾಡಬೇಕು. ನೋಡಿ, ಶೀಲ ಒಂದು ಬಿಟ್ಟು ಬೇಕಾದ್ದು ಕೇಳಿ, ಖಂಡಿತವಾಗಿ ನಾನು ಕೊಡಲು ಸಿದ್ಧರಾಗಿದ್ದೇನೆ. ಕಾಮದ ಮಪ್ಪಿಳಿಸಿ ಈ ಶಶಿಧರನ ಮನ ತಣಿಸುವಂತೆ ಒಂದು ಇಂಪಾದ ಗೀತೆಯನ್ನು ಹೇಳು. ಆಯ್ತು ಶ್ರೀಮಂತರೇ.
Daddy proposed, but God disproposed. कभी काली शकुंतले कभी काली शकुंतले ಶಶಿಧರ್, ನಾನು ತುಂಬಾ ಲೇಟ್ ಆಗ್ತಾ ಇದೆ, ನಾನೇನು ಬರ್ತೀನಿ. ಪ್ರೇಮ ಎದ್ದ ಬರಬೇಕೆಂದೇ ಕಂಬಾರನಂತೆ ಕೆಬ್ಬಣ ಕಾಸಿ ಸುತ್ತಿಗೆಯಿಂದ ಹೊಡೆದು ನಿನ್ನನ್ನು ಸುತ್ತುತ್ತಿರುವನು ಈ ಶಶಿಧರ. ಪ್ರೇಮ, ನಮ್ಮಿಬ್ಬರ ಪ್ರೀತಿ ಪ್ರೇಮ ಅಮರವಾಗಿ ಉಳಿಬೇಕೆಂದೇ ನಾನು ನಿನ್ನ ಕೈ ಹಿಡಿದಿರುವಾಗ ಬಿಡಲು ಸಾಧ್ಯವೇ ಇಲ್ಲ. ಲೇ ಶಶಿಧರ, ಹುಚ್ಚಿಡ್ದ ಹುತ್ತು ನಾಯಿ ತರ ನೀನನ್ನು ಕತ್ತಲು ಬಂದಿದ್ದೆ ನಿಜವಾದ್ರೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮನಂತೆ ಕೈಯಲ್ಲಿ ಖಡ್ಗ ಹಿಡಿದು ನಾನೇ ನಿನ್ನ ಕತ್ತರಿಸಿ ಹಾಕ್ಬೇಕಾಗತ್ತೆ. ಒಂದು ಹೆಜ್ಜೆ ಮುಂದಕ್ಕಿಟ್ಟು ನನ್ನ ಮುಟ್ಟಲು ಬಂದೇ ನಿಜವಾದ್ರೆ ನಾನೇ ನಿನ್ನ ಯಮ ಲೋಕಕ್ಕೆ ಕಳಿಸ್ಬೇಕಾಗತ್ತೆ. ನನಗೆ ಎತ್ತರ ಹೇಳುವ ಹುಚ್ಚು ಎಣ್ಣೆ ಕೆಚ್ಚದಿ ವೀರನಾಗಿ ಕೆಲಕ್ಕೊಂದು ಕತ್ತಾಣಗಳನ್ನು ಕೊಚ್ಚಿ ಹಾಕುತ್ತಿರುವ ಈಗ ಪುರುಷನಿಗೆ ಯಮಪುರದ ಹಂಚಿಕೆ ಹೇಳುವೆಯಾ? ಏ ಹೆಣ್ಣೆ, ಬಿಡು ನಿನ್ನ ಆಟವನ್ನು. ಇವನು ಆ ಸೂರ್ಯ ತೇಜಸ್ಸಲ್ಲಿ ಮೀರಿದ ನಾಯಕ. ನನ್ನ ಬಿಸಿ ಅಪ್ಪುಗೆಯಲ್ಲಿ ನಿನ್ನ ಶೀಲ ತಿನ್ನದೆ ಬಿಡಲಾರೆ. ಬಿಡೋ ನನ್ನ ಕೈನ. ಒಂದು ವೇಳೆ ಈಗ ನೀನನ್ನು ಬಿಡದೆ ಹೋದ್ರೆ ನಿನ್ನನ್ನು ಯಮಲೋಕಕ್ಕೆ ಕಳಿಸುವ ಹೂಗಾರ ಖಂಡಿತಗೂ ಬಂದೇ ಬರ್ತಾರೆ. ಉರಹಗಾರ, ಅವನ್ಯಾವ ಉರಹಗಾರ? ಉರಿಯುವ ಕೆಂಡದಲ್ಲಿ ಉದ್ದು ಬಯಸುವ ಈ ಕಾಂತ ಶ್ರೀ ಶಶಿಧರನಿಗೆ ಅವನ್ಯಾವ ಉರಹಗಾರ? ಏನು ಕಿತ್ತುಕೊಳ್ಳಕ್ಕಾಗಂಗಿಲ್ಲ. ಬಾರೆ ಮೊದಲ ಕೈ ಬಿಡು ಆ ಬಡ ದೇವತೆಯನ್ನು. ನನ್ನ ಈ ಪ್ರೇಮದ ಯುದ್ಧದಲ್ಲಿ ಅಡ್ಡಯಿಸಿ ಬಂದ ನೀನ್ಯಾವ? ನಿಮ್ಮಂತ ಸ್ವಾರ್ಥ ಶ್ರೀಮಂತರ ಶಿರವನ್ನು ಹರಿದು ಅಲ್ಲಿಂದ ಹೊರ ಬಂದಿರುವ ನೆತ್ತರದ ನೋಕಳಿಯಾಡುವ ಅವತಾರದ ಪುರುಷ ಅಂದರೆ ನಾನೇ ಗಂಡುಗಲಿ ಅಂದು ಗುಂಡಾತನದಿಂದ ಚಂಡು ತಿರುವಿ ಇಂಥ ಹಸು ಬಲಿ ಮೇಲೆ ಕೈ ಮಾಡುವ ತಮ್ಮ ಕಾಮದ ಕಣ್ಣರಿಸಿ ಬಾಳವರ ಕೈಯನ್ನು ಕತ್ತರಿಸಿ ನೆತ್ತರದ ಓಕಳಿ ಆಡುವ ಅವತಾರದ ಪುರುಷ ವರದರೆ ಶಿವರಾಯ, ಮೂಡಿದರೆ ಹುಲಿರಾಯ. ಶಿವರಾಯ ಮತ್ತೊಬ್ಬರ ಮನೆಯ ಜೀತದಾಳಾಗಿ ಅವರು ಹಾಕಿದ ಎಂಜಲ ತಿಂದು ನಿನಗೆ ಅಷ್ಟು ಸೊಕ್ಕು? ಕುಂಬಾರನಿಗೆ ಆಳಾಗಿ ಅವತರಿಸಿ ಶ್ರೀಕೃಷ್ಣನ ಕಥೆ ಕೇಳಿಲ್ಲವೇ ಹುಚ್ಚ. ಅದರಂತೆ ನಾನು ಅವರ ಕುರಿಯ ಕಾಯು ಆಳನಾಗಿ ಅಂದು ಪಾಂಡವರ ಭಕ್ತಿಗೆ ಮೆಚ್ಚಿ ಅವರ
ಕೀರ್ತಿಗೆ ತಂದದಲ್ಲದೆ ಅರ್ಜುನನ ಸಾರಥಿಯಾಗಿ ಕೌರವರ ಕುಲವನ್ನ ನಾಶ ಮಾಡಿದ್ದ ಗೊತ್ತಿಲ್ಲವೇ ಹುಚ್ಚ ನಿನಗೆ. ನಾನು ಅದರಂತೆ ಅವರ ಕುರಿಯ ಕಾಯುವಾಳನಾಗಿ ನಿಮ್ಮೆಲ್ಲರೂ ಸಮಾಧಿ ಕಟ್ಟಲು ಬಂದಿರುವೆ ಅವತಾರದ ಪುರುಷನಾಗಿ. ಶಿವರಾಯ, ಶಿವರಾಯ, ಈ ನಿನ್ನ ದರ್ಪಕ್ಕೆ ಹೆದರಿ, ಈ ನಿನ್ನ ದಂತ ಕದಿಗಳು, ಈ ನಿನ್ನ ದಂತಕ್ಕೆ ಹೆದರಿ ಈ ಹುಡುಗಿ ಇಲ್ಲೇ ಬಿಟ್ಟು ಹೋಗಾಕ ನಾ ಏನು ಹೇಳಿ ಅಲ್ಲ, ನಿನ್ನ ಜಿದ್ದಿಗೆ ಜಿದ್ದ ಕಟ್ಟಿ ನಾನು ಪಂಚಾಯತಿಯಲ್ಲಿ ಮರೆ ಮಾಸಿಕೊಂಡು ಇವಳ ಕೈ ಹೋದ ಸೇಡು ತೀರಿಸಿಕೊಂಡ ಹೋಗ್ತೀನಿ. ನಾನು ಕೋಟ್ಯಾಧೀಶ್ವರ ಶಶಿ ನೆನಪಿಸಿಕೊಂಡು ಮುಂದೆ ಹೆಜ್ಜೆಡು. ಬಾಯಿನ ಅದೇ ತಾಕತ್ತ ಎಂಬು ನಿನ್ನಲ್ಲಿದ್ದರೆ ಗಂಡಸಾಗಿ ಅದೇ ಗಂಡಸ್ತಾನ ನಿನ್ನಲ್ಲಿದ್ದರೆ ಈಗಲೇ ಬಂದು ಮೊಟ್ಟಲೇ ಇವಳ ಕೈಯನ್ನು. ಅದಕ್ಕೆ ನಾನು ಶೇತನಾಗಿ ನಿಂತಿದ್ದೇನೆ. ಶಿವರಾಯ, ಇಂದಿನ ಸಮಯ ತೆಪ್ಪಿಸಿ ತೋರಿಸುವೆ ಈ ಶಶಿಧರನ ತಾಕತ್ತು. ಬರ್ತೀನಿ. ಹೋಗಲೇ ಹೋಗು. ನಿಮ್ಮಂತವ್ರ ನೋಡಲಿಕ್ಕೆ ನನಗೂ ದೇವರು ಇವ 2 ಕಣ್ಣು ಕೊಟ್ಟರೆ ಅಷ್ಟೇ ಸಾಕು. ಯಾಕೆ ಪ್ರೇಮ, ನೀನು ಇಲ್ಲಿಗೇಕೆ ಬಂದಿರುವೆ? ನೋಡಿ, ಸಮಯದ ಸರಿಯದು ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದರ ಈ ಉಪಕಾರ ನಾನು ಯಾವತ್ತೂ ಮರೆಯಲಾರೆ. ನಿಮಗೆ ತುಂಬ ಧನ್ಯವಾದಗಳು. ಎದ್ದೇಳು ಎದ್ದೇಳು ಪ್ರೇಮ, ಎದ್ದೇಳು. ನಾನು ಕುರಿಯ ಕಾಯುತ್ತಾ ಕಾಜಿಗುಡ್ಡಕ್ಕ ಹೊರಟಿದ್ದೆ. ಆವಾಗ ನಿನ್ನ ಕೂಗುವನ್ನು ಕೇಳಿ ಅಲ್ಲಿಂದ ಓಡೋಡಿ ಬಂದೆ. ನೋಡಿ, ಕ್ಷಮಿಸು ಶಿವರಾಯ, ನಿಜವಾಗ್ಲೂ ಈ ಬಡಪಾಯಿಯ ಕೈ ಹಿಡಿದು ನಿಮ್ಮ ಸತಿನಾಗಿ ಮಾಡಿಕೊಳ್ಳಿ ಅಂತ ನಾನು ನಿಮ್ಮ ಅಡಿ ಹಿಡಿದು ಬಿಡ್ಕೊಡ್ತಾ ಇದ್ದೆ. ತಡೆ ಪ್ರೇಮ, ತಡೆ ಎಂದು ಮೆಚ್ಚಿದ್ದೇನೆ ನಾನಿನ್ನ ಉದಾರವಾದ ಗುಣಕ್ಕೆ. ಬಾ ಪ್ರೇಮ ಬಾ, ಬರುವ ಕಷ್ಟಗಳನ್ನ ನಮಗೆ ಇಬ್ಬರಿಗೆ ಬರಲಿ, ಅವಕ್ಕೆ ಹೆಗಲ ಕೊಟ್ಟ ಹೆದರಿಸೋಣ. ಬಾ ಪ್ರೇಮ, ಈಗಲೇ ನಡೆಯಲಿ ನಿನ್ನ ಪ್ರೀತಿ ಪ್ರೇಮ. ಹೌದು, ನನ್ನ ನಗುಮುಖದ ಚೆನ್ನಿಗರಾಯ ಎಲ್ಲಿ ನನ್ನೊಂದಿಗೆ ಎಲ್ಲಿ ಪ್ರೇಮ ನಗು ನಗುತ್ತಾ ಹಾಡ ಒಂದ ಪ್ರೇಮ ಗೀತೆಯಾದರು.
ಸಾಗರ
ಕೊನೆ ಇಲ್ಲ ಇದರಾಗಿ ಚೀಟಾಡುವ ತಾಕತ್ತ ನಮಗಿಲ್ಲ ನಮಗಿಲ್ಲ ಗುರುವಿನ ಗುಲಾಮ ಆಗುವ ತನಕ ಗತಿ ಇಲ್ಲ ಗತಿ ಇಲ್ಲ ಸೊಕ್ಕಿದೆ ಆದರೆ ಮೋಕ್ಷವು ಯಾರಿಗೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಭಕ್ತಿಯಿಂದ ನಡೆದು ಗುರುಬಲ ಪಡೆದು ಭಕ್ತಿಯಿಂದ ನಡೆದು ಗುರುಬಲ ಪಡೆದು ಸಿದ್ದರಾಮ ಗುರುನಿಯನ್ನು ಅಮಾಸಿ ಬಂತು ಹೋಗುರು ಬಾ ಅಮಾಸಿ ಬಂತು ಹೋಗುರು ಬಾ ಕೊಡಕ ಮುಕ್ತಿ ಅಮಾಸಿ ಬಂತು ಅಮಾಸಿ ಸಾಂಗ್ಗೆ ಗುಳಾಪ ಬಸಪ್ಪ ಬಿ ಪಾಟೀಲರು 100 ರೂಪಾಯಿ ಭೀಮಪ್ಪ ಬಸಪ್ಪ ಬಿ ಪಾಟೀಲ್ ಅವರು 100 ರೂಪಾಯಿ ಆ ಮನೆಗೆ ತುಂಬ